ಆಟೋ ಗ್ಯಾಸ್ಗಾಗಿ ಅಲೆದಾಟ ಚಾಲಕರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಸಂಕಟವಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಗೆಹರಿಯದ ಆಟೋ ಗ್ಯಾಸ್ ಸಮಸ್ಯೆ. ಆಟೋ ಗ್ಯಾಸ್ಗಾಗಿ ಅಲೆದಾಟ ಚಾಲಕರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಸಂಕಟ ಎದುರಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಗೆಹರಿಯದ ಆಟೋ ಗ್ಯಾಸ್ ಸಮಸ್ಯೆ. ನಗರದೆಲ್ಲೆಡೆ ಬಂಕ್ಗಳ ಮುಂದೆ ಆಟೋ ಚಾಲಕರ ಸರದಿ ಸಾಲು. ಆಟೋ ಗ್ಯಾಸ್ ಪೂರೈಕೆ ಕೊರತೆಯಿಂದ ಬಹುತೇಕ ಬಂಕ್ಗಳು ಬಂದ್ ಆಗಿದೆ. ಬಸವೇಶ್ವರ ನಗರದಲ್ಲಿ 3 ಮತ್ತು ರಾಜಾಜಿನಗರದಲ್ಲಿ ಒಂದು ಬಂಕ್ ಕ್ಲೋಸ್ ಆಗಿದೆ. ಈಗಾಗಲೇ ದೊಮ್ಮಲೂರು ಇಂಡಿಯನ್ ಆಟೋ ಗ್ಯಾಸ್ ಸ್ಟೇಷನ್ ಮುಂದೆ ಜನರು ಕ್ಯೂ ನಿಂತ್ಕೊಂಡಿದ್ದಾರೆ. ಸುಮಾರು 2 ಕಿಲೋಮೀಟರ್ನಷ್ಟು ಕ್ಯೂನಲ್ಲಿ ನಿಂತ ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿಯದಿದ್ದರೆ ನಾಳೆಯಿಂದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ ಆಟೋ ಚಾಲಕರ ಸಂಘ. ಆಟೋ ಗ್ಯಾಸ್ಗಾಗಿ ಅಲೆದಾಟ ಒಂದು ಕಡೆ, ಚಾಲಕರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಸಂಕಟ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ಆಟೋ ಗ್ಯಾಸ್ ಪೂರೈಕೆ ಕೊರತೆಯಿಂದಾಗಿ ಈಗಾಗಲೇ ನಗರದಲ್ಲಿ ಕೆಲ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಆಟೋ ಗ್ಯಾಸ್ ಪೂರೈಕೆಯಿಂದ ಈಗಾಗಲೇ ಬಸವೇಶ್ವರ ನಗರದಲ್ಲಿ 3 ಮತ್ತು ರಾಜಾಜಿನಗರದ ಒಂದು ಬಂಕ್ ಈಗಾಗಲೇ ಕ್ಲೋಸ್ ಆಗಿದೆ. ದೊಮ್ಮಲೂರಿನ ಇಂಡಿಯನ್ ಆಟೋ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸುಮಾರು 2 ಕಿಲೋಮೀಟರ್ನಷ್ಟು ಕ್ಯೂನಲ್ಲಿ ನಿಂತುಕೊಂಡಿರುವಂತಹ ಆಟೋಗಳು. ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿಯದಿದ್ದರೆ ನಾಳೆಯಿಂದ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದೆ ಆಟೋ ಚಾಲಕರ ಸಂಘ. ಇನ್ನು ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ಒಂದು ಕಡೆ ಆಟೋ ಗ್ಯಾಸ್ ಪೂರೈಕೆ ಕೊರತೆಯಿಂದ ನಗರದಲ್ಲಿ ಕೆಲ ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇವೆ. ರಾಜಾಜಿನಗರದಲ್ಲಿರುವಂತಹ ಒಂದು ಬಂಕ್ ಆಗಿರ್ಬೋದು ಮತ್ತು ಬಸವೇಶ್ವರದ ನಗರದಲ್ಲಿರುವಂತಹ 3 ಬಂಕ್ಗಳು. ಉಳಿದ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಸಾಲಾಗಿ ನಿಂತಿವೆ ನೂರಾರು ಆಟೋಗಳು. ಈಗಾಗಲೇ ನಗರದ ದೊಮ್ಮಲೂರಿನಲ್ಲಿ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಸತತವಾಗಿ 2 ಕಿಲೋಮೀಟರ್ಗಳ ಕಂಟಿನ್ಯೂಸ್ ಆಗಿ ಆಟೋಗಳು ಅದೇ ರೀತಿಯಾಗಿ ನಿಂತುಕೊಂಡಿದೆ. ಇದು ಆಟೋ ಗ್ಯಾಸ್ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ನಾಳೆಯಿಂದ ನಾವು ಖಂಡಿತವಾಗ್ಲೂ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಆಟೋ ಚಾಲಕರ ಸಂಘದವರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಿಲಿಂಡರ್ನ ಅಭಾವದಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರು. ಸೊ ಹೀಗಿರಬೇಕಾದ್ರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, 2 ಕಿಲೋಮೀಟರ್ಗಳವರೆಗೆ ಆಟೋಗಳು ಅದೇ ಒಂದು ಸ್ಥಿತಿಯಲ್ಲಿ ನಿಂತುಕೊಂಡಿದೆ. ಸಿಲಿಂಡರ್ ಅಭಾವದಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಯಾಕೆಂತಂದರೆ ಈಗಾಗಲೇ ಚಾಲಕರು ದೈನಂದಿನ ಒಂದು ದಿನದ ಆದಾಯದ ಮೇಲೆಗೆ ಅವರ ಒಂದು ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ.